ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ನಾನು ತುಂಬ ದಿನಗಳ ನಂತರ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ. ಇವತ್ತು ಶನಿವಾರ ಷಷ್ಠಿ ಹಬ್ಬ. ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವಂಥ ಹುತ್ತಕ್ಕೆ ನಾವು ತನಿ ಎರೆದು ಬರಬೇಕು ಅಂತ ಅಂದ್ಕೊಂಡು ಫಸ್ಟು ಮನೇಲಿ ಪೂಜೆ ಮಾಡಿ ಆಮೇಲೆ ಹೋಗೋಣ, ಜೊತೆಗೆ ಅಡುಗೆ ಕೂಡ ಮಾಡಿಟ್ಬಿಟ್ಟು ಹೋಗೋಣ ಅಂಥೇಳಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಉಪವಾಸ ಇರೋದ್ರಿಂದ ತನಿ ಎರೆದ್ಬಿಟ್ಟು ಬಂದು ನಾವು ಊಟ ಮಾಡಬೇಕಿತ್ತು. ಸೊ ನಾವು ಷಷ್ಠಿ ಹಬ್ಬಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರಲ್ವ. ನಮ್ಮ ಕಡೆ ಹೇಗೆ ಅಂತಂದರೆ ಷಷ್ಠಿ ಹಬ್ಬ ದಿನ ಕಿಚಡಿ ಮಾಡ್ತಾರೆ, ಜೊತೆಗೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹೋಗಿ ತನಿ ಎರೆದು ಬಂದು ಊಟ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ನಾನು ಊಟಕ್ಕೆ ರೆಡಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಇಲ್ಲಿ ಕಿಚಡಿಗೆ ಅರಿಶಿಣ ಮತ್ತು ಒಣಮೆಣ್ಸಿಕೆ ಮತ್ತು ಜೀರಿಗೆ ಹಾಗೆ ಸ್ವಲ್ಪ ಒಂದು 4 ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ಇದು ಖಾರ ಅಂತ ನಮ್ಮ ಕಡೆ ಅಂದರೆ ಕಿಚಡಿ ಖಾರ ಅಂತ ಕರಿತೀವಿ. ಅಷ್ಟನ್ನ ಹಾಗೆ ಕೊನೆಯನ್ನು ಹಾಕೋಕ್ಕಾಗಲ್ಲಲ್ವ, ಅದಕ್ಕೆ ಸ್ವಲ್ಪ ಅದನ್ನು ಜಜ್ಜಿಬಿಟ್ಟು ಹಾಕ್ತೆ ಬೇಗ ಸಮೀಲಿ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ಗೆ ನಾನು 1 ಲೋಟ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ 8ರಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಅಂದರೆ ಇವಾಗ ನಾವು ಅನ್ನಕ್ಕೆ ಯಾವ ಥರ ಕುಕ್ಕರ್ ಇಡ್ತೀವಿ ಅದೇ ಥರ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಬಿಟ್ಟು ಈಗ ನಾವು ಆಡಿಸ್ಕೊಂಡಿದ್ದೀವಲ್ಲ ಆ ಖಾರನ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆಡಿಸಿದ್ದೆ, ಅದರಿಂದ ನಾನು ಅದರಲ್ಲಿ ಅರ್ಧ ಮಾತ್ರ ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಆಲ್ರೆಡಿ ಅಕ್ಕಿ ತೊಳೆದು 1 ಲೋಟಕ್ಕೆ 2 ಲೋಟಷ್ಟು ನೀರು ಹಾಕಿ ಈ ಖಾರ ಏನು ಆಡಿಸಿದ್ವಿ ಕಿಚಡಿಗೆ ಆ ಖಾರನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಾವು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ನಾನು ಕೂಗಕ್ಕೆ ಇಡ್ತಾಯಿದ್ದೀನಿ. ಇದೊಂದು 2 ಕೂಗಿದ್ರೆ ಸಾಕು. ಅಂದರೆ ನಾವು ನಾರ್ಮಲಾಗಿ 1 ಕೂಗಿಸ್ತೀವಿ ಅನ್ನಕ್ಕೆ, ಬಟ್ ಇದು ಸ್ವಲ್ಪ ಕಿಚಡಿಗೆ ನಾವು ಮುದ್ದೆ ಥರ ಮಾಡೋದ್ರಿಂದ ಒಂದು 2 ಕೂಗಲಿ ಅಂತೇಳಿ ಕೂಗ್ಸಕ್ಕೆ ಇಟ್ಟಿದ್ದೀನಿ. ಅದು ಕೂಗೋ ಅಷ್ಟರಲ್ಲಿ ನಾವು ಕಾಂಬಿನೇಷನ್ ಆಗಿ ನಾವು ಕಾಯಿ ತೊಗೊ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಫಸ್ಟು ಜಾರ್ಗೆ ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಳ್ಳ ಹಾಕೋಬೇಕು. ಅಂದರೆ ನಾವು ಕಾಯಿನ ಜಾಸ್ತಿ ತಗೋಬೇಕು, ಕಳ್ಳ ಒಂದು ಸ್ವಲ್ಪ ತಗೊಂಡ್ರೆ ಸಾಕು. ಕಳ್ಳ ಜಾಸ್ತಿ ಹಾಕ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದನ್ನು ನಾನು ಇವಾಗ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ತೀನಿ. ಫಸ್ಟೇ ಬೆಲ್ಲ ಹಾಕ್ಬಿಟ್ರೆ ನೀರು ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಬೆಲ್ಲ. ಬೆಲ್ಲ ನಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ರುಬ್ಬಿದ ಮೇಲೆ ಈ ಥರ ಇರುತ್ತೆ, ಅಂದರೆ ಇದೊಂಥರ ಪಾಯಸ ಥರನೇ ಇರುತ್ತೆ. ನಮಗೆ ಕಿಚಡಿನ ನಾವು ಹಚ್ಕೊಂಡು ತಿನ್ನೋಕ್ಕೆ ಎಷ್ಟು ನಮಗೆ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಮಾಡ್ಕೋಬೇಕು. ಕುಕ್ಕರ್ ಕೂಡ ಕೂಗಿತ್ತು, 1-2 ಕೂಗು. ಸೊ ಅದಕ್ಕೋಸ್ಕರ ಅದನ್ನು ಓಪನ್ ಮಾಡಿದೆ, ಅಂದರೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕಲ್ವ. ಆರಕ್ಕೆ ಬಿಟ್ಟು ಇವಾಗ ನಾನು ಓಪನ್ ಮಾಡಿದೆ. ತುಂಬ ಬಿಸಿ ಇತ್ತು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಉಂಡೆ ಕಟ್ಟೋಣ. ತುಂಬ ಬಿಸಿ ಇದ್ದಾಗಲೇ ಕಟ್ಟೋಕ್ಕಾಗಲ್ಲ, ಕೈಯೆಲ್ಲ ಸುಡುತ್ತೆ. ಅದಕ್ಕೂ ಸ್ವಲ್ಪ ಆರಲಿ ಅಂತೇಳಿ ಬಿಟ್ಟೆ. ಮತ್ತು ಓಪನ್ ಮಾಡಿ ಇವಾಗ ಮುದ್ದೆ ಕಟ್ಟೋಣ ಅಂಥೇಳಿ ಒಂದು ಬೌಲ್ಗೆ ಹಾಕ್ಕೊಂಡೆ. ಈ ರಾಗಿ ಮುದ್ದೆ ಕಟ್ತೀವಿ ಅಲ್ವಾ, ಮುದ್ದೆ ಕೋಲು ಅಂತ, ಅದಿದ್ದರೆ ಚೆನ್ನಾಗಿರುತ್ತೆ ಮುದ್ದೆ ಕಟ್ಟೋಕ್ಕೆ. ಬಟ್ ನಮ್ಮ ಹತ್ರ ಇರಲಿಲ್ಲ. ಅದ್ರ ಬದಲು ಪ್ಲೇಟಲ್ಲಿ ಕಟ್ತಾರೆ ತುಂಬ ಜನ, ಪ್ಲೇಟಲ್ಲಿ ಕೂಡ ಮುದ್ದೆ ಕಟ್ತಾರೆ. ನನಗೆ ಆ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಅಂದರೆ ಈ ಅನ್ನ ಹಾಕ್ದಾಗ್ಲೇ ಈ ಕಿಚಡಿ ಏನಿದೆ ಅದನ್ನು ಹಾಕ್ದಾಗ್ಲೇ ಅದು ಮೊದಲೇ ಬಿಸಿ ಇರುತ್ತೆ. ಆ ಪ್ಲೇಟ್ ಇಟ್ಕೊಳಕ್ಕೆ ಹೋದರೆ ಕೈ ಕೂಡ ಸುಡುತ್ತೆ ಇರುತ್ತೆ. ಮತ್ತು ಅದನ್ನ ಮುದ್ದೆ ಕಟ್ಟೋಕ್ಕೂ ಕೂಡ ನನಗೆ ತುಂಬ ಕಷ್ಟ ಪ್ಲೇಟಲ್ಲಿ. ಅದಕ್ಕೋಸ್ಕರ ನಾನು ಈ ಥರ ಬೌಲಲ್ಲಿ ನಾನು ಹಾಕೋತೀನಿ. ಇದಾದರೆ ಬಿಸಿನೂ ನಮಗೆ ಕೈ ತಟ್ಟಲ್ಲ, ಅಂದರೆ ಆ ಬೋಲಿಂದ ನಮಗೆ ಬಿಸಿ ತಟ್ಟಲ್ಲ ಕೈಗೆ. ಜೊತೆಗೆ ಅದು ಕೆಳಗಡೆ ಬೀಳೋದು ಇಲ್ಲ, ಅಂಡೋಗಲ್ಲ, ನೀಟಾಗಿ ನೈಸಾಗಿ ಮುದ್ದೆ ಬರುತ್ತೆ. ಆದ್ದರಿಂದ ನಾನು ಇದರಲ್ಲೇ ನನಗೆ ಕಂಫರ್ಟಬಲ್ಲು. ಸೊ ಹಾಗಾಗಿ ನಾನು ಇದರಲ್ಲೇ ನಾನು ಮುದ್ದೆ ಮಾಡ್ಕೋತೀನಿ. ಈಸಿಯಾಗೂ ಆಗುತ್ತೆ, ಜೊತೆಗೆ ಬೇಗ ಆಗಿಬಿಡುತ್ತೆ, ಜೊತೆಗೆ ಕೈ ಕೂಡ ಅಷ್ಟು ಸುಡಲ್ಲ. ಅದಕ್ಕೋಸ್ಕರ ನಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಇರುತ್ತೆ ಅದರಲ್ಲಿ ಮಾಡಿದ್ರೆ ಏನೂ ತಪ್ಪಿಲ್ಲ ಅಲ್ವಾ. ಸೊ ನಾನು ಅದಕ್ಕಾಗಿ ಇದರಲ್ಲೇ ಮಾಡ್ತೀನಿ, ನೀಟಾಗಿ ಬರುತ್ತೆ, ಜೊತೆಗೆ ಬೇಗ ಆಗುತ್ತೆ ಅಂತ. ಸೊ ಎಷ್ಟು ಮುದ್ದೆ ಆಯಿತು ಅಂದರೆ ಒಂದು 4-5 ಮುದ್ದೆ ಆಯಿತು ಅನಿಸುತ್ತೆ. ಮುದ್ದೆ ಎಲ್ಲ ಕಟ್ಟಿ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೀನಿ. ಈ ಹಬ್ಬಕ್ಕೆ ಕಿಚಡಿ ಕಾಯಿ ತಗೋ ಜೊತೆಗೆ ನಾವು ಏನಾದ್ರು ಮಾಡ್ತೀವಿ ಅಂದರೆ ಹುಳಿ ಅಥವಾ ಕುಂಬಳಕಾಯಿ ತಾಳ್ದ ಅಂತೇಳಿ ಮಾಡ್ತಾರೆ. ಆಲ್ಮೋಸ್ಟ್ ಷಷ್ಠಿ ಹಬ್ಬಕ್ಕೆ ನಾವು ಕುಂಬಳಕಾಯಿ ತಾಳ್ದನೇ ಮಾಡೋದು. ಸೊ ಹಾಗಾಗಿ ನಾನು ಅಂಗಡಿಯಿಂದ ಒಂದು ಅರ್ಧ ಕುಂಬಳಕಾಯಿ ತಂದಿದ್ದೆ. ಅರ್ಧ ಕೆ ಜಿ ಅಲ್ಲ, ಅರ್ಧ ಕುಂಬಳಕಾಯಿ ತಂದಿದ್ದೆ. ಅಂದರೆ ಪೂರ್ತಿ ಕುಂಬಳಕಾಯಿನ ನಾವು ಮನೆಗೆ ತರಬಾರ್ದಂತೆ, ಅದೊಂದು ದೊಡ್ಡವ್ರು ಹೇಳ್ತಾರೆ, ಯಾಕಂತೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅರ್ಧ ತಂದಿದ್ದೆ ಕುಂಬಳಕಾಯಿನ. ಸೊ ಅದರಲ್ಲೂ ಕೂಡ ನಾನು ಅರ್ಧ ಮಾತ್ರ ಹಾಕ್ತೆ, ಯಾಕಂದ್ರೆ ಇರೋದು ಇಬ್ಬರಲ್ವ ಮನೇಲಿ, ಸುಮ್ಮನೆ ಯಾಕೆ ಜಾಸ್ತಿ ಮಾಡೋದು ಅಂತೇಳಿ.
ಸೊ ಅರ್ಧ ಕುಂಬಳಕಾಯಿನ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಾನು ಇದ್ರ ಜೊತೆಗೆ ಅಂದರೆ ಕುಂಬಳಕಾಯಿ ಜೊತೆ ನಾನು ಅಲಸಂದ ಕಾಳು ಹಾಕಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಊರಿಂದ ನಾವು ಬರಬೇಕಾದ್ರೆ ಅಲಸಂದ ಕಾಳು ಕೂಡ ತಂದಿದ್ವಿ. ಸೊ ಅದಕ್ಕೋಸ್ಕರ ಒಂದು 4-5 ಕೂಗು ಅಲಸಂದ ಕಾಳನ್ನ ನಾನು ಆಲ್ರೆಡಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಬೇಗ ಬೆಂದೋಗ್ಬಿಡುತ್ತೆ, ಒಂದು ಕೂಗ್ಸಂಗೆ ಇಲ್ಲ, ಅಷ್ಟು ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಆಲ್ರೆಡಿ ಅಲಸಂದ ಕಾಳನ್ನ ನಾನು ಕೂಗಿಸಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಇದನ್ನ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಅಲಸಂದ ಕಾಳು ಆಲ್ರೆಡಿ ಕೂಗಿಸಿ ಇಟ್ಕೊಂಡಿದ್ನಲ್ವ, ಅದ್ರ ಜೊತೆಗೆ ಇವಾಗ ನಾನು ಕುಂಬಳಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಕೂಗಿಸ್ಕೋತಾ ಇದ್ದೀನಿ. ಒಂದು ಕೂಗಿಸ್ಕೊಂಡೆ. ಒಂದು ಕೂಗಿಸ್ಕೊಂಡ ತಕ್ಷಣ ಎಲ್ಲ ಚೆನ್ನಾಗಿ ಬೆಂದಿತ್ತು, ಅಂದರೆ ತುಂಬ ಚೆನ್ನಾಗೇ ಬೆಂದೋಗಿತ್ತು, ಅಷ್ಟು ಮಟ್ಟಿಗೆ ಬೆಂದಿತ್ತು. ಇವಾಗ ಅದನ್ನು ಒಂದು ಜಾಲ್ರಿ ಬಸ್ಸಲ್ಲಿ ಬಸ್ಕೋತಾ ಇದ್ದೀನಿ. ಅಂದರೆ ಆ ಕಾಳು ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಬಸ್ಕೋತಾ ಇದ್ದೀನಿ. ನಾವು ಆ ನೀರನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು ಬಸ್ಸಾರು ಥರ ಯೂಸ್ ಮಾಡ್ಕೋಬೋದು. ಅಂದರೆ ಅದನ್ನು ನಾವು ಬಸ್ಸಾರು ಥರ ಮಾಡ್ಬೋದು. ನಾನು ಇವತ್ತು ಮಾಡಲ್ಲ, ನಾಳೆ ಮಾಡೋಣ ಅಂತೇಳಿ ಎತ್ತಿಟ್ಟೆ. ಜೊತೆಗೆ ನಾನು ಆ ಕಾಳು ಬಸ್ಕೊಂಡಿದ್ನಲ್ಲ, ಆ ಕಾಳಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಬಟ್ ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂದರೆ ನಾನು ಆ ವಿಡಿಯೋನೇ ಮಾಡಿಲ್ಲ. ಸೊ ಹಾಗಾಗಿ ಅದು ಸ್ಕಿಪ್ ಆಗಿದೆ. ಸೊ ಆ ಕಾಳಿಗೆ ನಾನು ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಿಚಡಿ ಮಾಡಿದ್ನಲ್ಲ, ಆ ಕಿಚಡಿ ಮತ್ತು ಕಾಯಿ ತೊಗ ಮತ್ತು ಕಾಳು ಹಾಕಿ ನಾನು ಇವಾಗ ಊಟ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಕೊಡೋಕ್ಕಿಂತ ಮುಂಚೆ ನಾವು ಹೋಗಿ ಹುತ್ತ ಹತ್ರ, ಅಂದರೆ ದೇವಸ್ಥಾನ ಹತ್ರ ಹೋಗಿ ಹುತ್ತಕ್ಕೆ ನಾವು ತಣ್ಣೀರು ಬಂದ್ವಿ. ಅದು ಕೂಡ ಈಗ ವಿಡಿಯೋದಲ್ಲಿ ಬರ್ತಿದೆ. ಫಸ್ಟ್ ನಾನು ಊಟದೇ ಫಸ್ಟ್ ಹಾಕ್ಬಿಡೋಣ ಅಂತೇಳಿ ಹಾಕಿದ್ದೀನಿ. ಸೊ ನಮ್ಮ ಏರಿಯಾದಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೇ ಹುತ್ತ ಕೂಡ ಇತ್ತು, ಹಾಗೆ ನಾಗರಕಲ್ಲು ಕೂಡ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ತಣ್ಣೀರು ಬಿಟ್ಟು ಬರೋಣ ಅಂತೇಳಿ ಹೋಗಿದ್ವಿ. ಸೊ ಅಲ್ಲಿ ನಾಗರಕಲ್ಲಿಗೆ ಪೂಜೆ ಸಲ್ಲಿಸಿ, ಹಾಗೆ ನಾವು ಅಲ್ಲಿ ಹುತ್ತ ಇತ್ತಲ್ವ, ಸೊ ಅಲ್ಲಿಗೆ ನಾವು ತಣ್ಣೀರು ಎರೆದಿದ್ದು. ಸೊ ಹಾಗಾಗಿ ಫಸ್ಟು ಹುತ್ತಕ್ಕೆ ಸ್ವಲ್ಪ ಹೂ ನೀರಿಟ್ಟು, ಹಾಗೆ ಅರಿಶಿನ ಕುಂಕುಮ, ಹೂವು, ಹಾಗೆ ಗೆಜ್ಜೆ ಬತ್ತಿ ಮತ್ತು ನಾಗರ ದಾರ ಅಂತೇಳಿ 5 ದಾರದಲ್ಲಿ ನಾವು ಮಾಡ್ಕೋತೀವಲ್ವ, ಅದು ಎಲ್ಲ ಕೂಡ ನಾವು ಹುತ್ತಕ್ಕೆ ಹಾಕಿಬಿಟ್ಟು, ಆಮೇಲೆ ನಾವು ನಾಗಪ್ಪಂಗೆ ನಾವು ತನಿ ಎರಿಬೇಕಾದ್ರೆ ನಾವು ಈ ಹಬ್ಬಕ್ಕೆ ಹಸಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ಕೂಡ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅದನ್ನು ಇವತ್ತೇ ಮಾಡಿದ್ದು ನಾನು, ಬಟ್ ಅದ್ರ ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಕಿಲ್ಲ. ಹಸಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳು ತಂಬಿಟ್ಟು ಎರಡನ್ನೂ ಕೂಡ ತಗೊಂಡೋಗಿ ಅಲ್ಲಿ ಹುತ್ತ ಹತ್ರ ಪೂಜೆ ಮಾಡಿ ಅಲ್ಲಿ ಸ್ವಲ್ಪ ಇಟ್ಬಿಟ್ಟು, ಹಾಗೆ ಅಲ್ಲಿ ನಾವು ನಾಗರ ದಾರ ಮಾಡ್ಕೊಂಡಿರ್ತೀವಲ್ವ, ಅದನ್ನು ನಮ್ಮ ಕೈಗೆ ಕಟ್ಕೋಬೇಕು. ಯಾಕಂದರೆ ದೇವ್ರ ಹತ್ರ ಇಟ್ಟು ನಾವು ಪೂಜೆ ಮಾಡಿ ಕಟ್ಕೊಳ್ಳೋದ್ರಿಂದ ದೇವರ ಆಶೀರ್ವಾದ ನಮಗಿರಲಿ ಅಂತೇಳಿ ನಾವು ಆ ದಾರನ ಕಟ್ಕೊಳ್ಳೋದು. ಸೊ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಆ ದಾರನ ಕಟ್ಕೊಂಡ್ವಿ. ಕೈಗೆ ನಾಗರ ದಾರ ಕಟ್ಕೊಂಡು ಆದಮೇಲೆ ಇವಾಗ ನಾನು ಗಂಧೆ ಕಡ್ಡಿ ಕಸಿ ಕೈ ಮುಗಿದು, ಇವಾಗ ನಾವು ಹಾಲು, ಬೆಣ್ಣೆ ಮತ್ತು ಬಾಳೆಹಣ್ಣು 3 ಹಾಕಿರೋಂಥ ಹಾಲನ್ನ ನಾನು ಇವಾಗ ಹುತ್ತ ಸುತ್ತ ನಾನು ತನಿ ಎರಿತಾ ಇದ್ದೀವಿ. ನಾವು ಆಲ್ರೆಡಿ ತಂಬಿಟ್ಟು ಅಂತ ಹೇಳಿದ್ನಲ್ವ, ಅದನ್ನು ನಾನು ಹುತ್ತ ಹತ್ರ ಸ್ವಲ್ಪ ಮುರಿದು ಹಾಕ್ಬಿಟ್ಟು ಹುತ್ತದ ಸುತ್ತ ನಾವು ಇವಾಗ ಹಾಲನ್ನ ನಾನು ಹಾಕ್ತಾಯಿದ್ದೀನಿ, ಅಂದರೆ ತನಿ ಎರಿತಾ ಇದ್ದೀನಿ. ಇವಾಗ ನಾನು ಹಾಕಿದ್ಮೇಲೆ ನಮ್ಮ ಹಸ್ಬೆಂಡ್ಗೂ ಕೂಡ ಕೊಟ್ಟೆ. ಅವರು ಕೂಡ ಪೂಜೆ ಮಾಡಿ ತನಿ ಎರೆದ್ರು. ಯಾಕಂದರೆ ಅವರು ಕೂಡ ಇವತ್ತು ಉಪವಾಸ ಇದ್ದರು, ಅಂದರೆ ಒಂದೊತ್ತಿದ್ರು. ನಾನು ಅವರಿಬ್ಬರು ಕೂಡ ಇದ್ವಿ. ಅಂದರೆ ಈ ದಿನ ತುಂಬ ಜನ ಒಂದೊತ್ತಿದ್ದು ಪೂಜೆ ಮಾಡಿ ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ತಾರೆ. ಇದಾಗಿತ್ತು ನಮ್ಮ ಕಡೆ ಮಾಡುವಂತಹ ಷಷ್ಠಿ ಹಬ್ಬದ ಆಚರಣೆ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ಇವತ್ತು ಷಷ್ಠಿ ಹಬ್ಬದ ಪ್ರಯುಕ್ತ ನಾವು ಇಂದಿರಾನಗರದ ನಮ್ಮ ವರಸಿದ್ಧಿ ವಿನಾಯಕ ಗಣೇಶನ ದೇವಸ್ಥಾನ ಹತ್ರ ಇಲ್ಲಿ ಹುತ್ತ ಇದೆ. ಇಲ್ಲಿ ತನಿ ಎರೆದು ನಮ್ಮ ಷಷ್ಠಿ ಹಬ್ಬನ ಇವತ್ತು ಪೂರ್ಣ ಮಾಡಿದ್ದೀವಿ. ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ. ಇಷ್ಟೊತ್ತಂತ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಮತ್ತು ಸಬ್ಸ್ಕ್ರೈಬ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಕೂಡ ಮಾಡಿ. ಷಷ್ಠಿ ಹಬ್ಬದ ಪ್ರಯುಕ್ತ ಕಿಚಡಿ ಮುದ್ದೆ. ನೋಡಿ ಪಾಯಸ ಯಾಕೆ ಕಪ್ಪಿದೆ ಅಂತ ಅನ್ಕೊಬಿಟ್ಟರು. ಇದೆಲ್ಲ ನಾಟಿ ಬೆಲ್ಲ ಹಾಕಿರೋದ್ರಿಂದ ಎಳ್ಳು ತಂಬಿಟ್ಟು ಮತ್ತು ಇದೆಲ್ಲ ಸಿಕ್ಕಿ ತಂಬಿಟ್ಟು ಎಲ್ಲ ಕಪ್ಪಿಗೆ ಕಾಣ್ತವೆ. ಯಾಕೆಂದರೆ ನಾಟಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಏನೇನೋ ಎಲ್ಲ ಕಪ್ಪಿಗೆ ಇದೆಯಲ್ಲ ಅಂತ ಚೆನ್ನಾಗಿದೆ.